ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಸಂತೋಷವಾಗಿರಿ. ನಿರೀಕ್ಷೆಯಿಂದ ನಾವು ಅನೇಕ ವ್ಯಕ್ತಿಗಳು ಒಟ್ಟಾಗಿ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುತ್ತಿರುವುದು ದೇವರು ನಮ್ಮನ್ನು ಅನುಗ್ರಹಿಸದೇ ಇರುವುದಿಲ್ಲ. ಇಂದು ಒಂದು ಪ್ರಾರ್ಥನೆ ಇರುವ ಕುಟುಂಬವಾಗಿ, ಸಮೂಹವಾಗಿ, ವಿವಿಧ ಸ್ಥಳಗಳಿಂದ ಈ ಸಮಯ ಒಟ್ಟಿಗೆ ದೇವರ ವಾಕ್ಯವನ್ನು ಆಲಿಸಿ ಪ್ರಾರ್ಥಿಸುವ ನಮ್ಮೆಲ್ಲರಿಗೂ ದೇವರ ಅನುಗ್ರಹ ಉಂಟಾಗುವುದು. ಇಂದು ದೇವರ ವಾಕ್ಯವನ್ನು ಆಲಿಸೋಣ. 1 ಪೇತ್ರ 5ನೇ ಅಧ್ಯಾಯ 6ನೇ ವಾಕ್ಯ. ದೇವರ ಪರಾಕ್ರಮಕ್ಕೆ ತಗ್ಗಿ ನಮ್ರರಾಗಿ ನಡೆದುಕೊಳ್ಳಿ, ಆಗ ಅವರು ನಿಮ್ಮನ್ನು ಸಕಾಲದಲ್ಲಿ ಮೇಲಕ್ಕೆ ಎತ್ತುವರು. ಪ್ರಿಯರೇ, ದೇವರ ಶಕ್ತವಾದ ಕರಗಳ ಕೆಳಗೆ ತಾಳ್ಮೆಯಿಂದ ದೀನತೆಯಲ್ಲಿ ನಿಲ್ಲಬೇಕು. ಆಗ ಅವರು ನಮ್ಮನ್ನು ತಕ್ಕ ಸಮಯದಲ್ಲಿ ಮೇಲಕ್ಕೆ ಎತ್ತುತ್ತಾರೆ. ಹಲ್ಲೆಲೂಯಾ! ಅದು ದೇವರ ಪದ್ಧತಿಯಲ್ಲಿ ಇರುವ ಸಮಯವಾಗಿದೆ. ಹಾಗೆಯೇ ಒಂದು ಸಮಯ ನಮ್ಮ ಜೀವನದಲ್ಲೂ ಇದೆ. ದೇವರ ಶಕ್ತವಾದ ಕರಗಳ ಕೆಳಗೆ ತಾಳ್ಮೆಯಿಂದ ದೀನತೆಯಿಂದ ನಿಲ್ಲುವಾಗ ಅವನು ಶಕ್ತಿ ಇಲ್ಲದವನ ರೀತಿ ಆಗುತ್ತಾನೆ ಎಂದಲ್ಲ, ಅವನನ್ನು ದೇವರು ತಕ್ಕ ಸಮಯದಲ್ಲಿ ಬಲಪಡಿಸುತ್ತಾರೆ, ಮೇಲಕ್ಕೆ ಎತ್ತುತ್ತಾರೆ ಎಂದಾಗಿದೆ ದೇವರ ವಾಕ್ಯದಲ್ಲಿ ನುಡಿದಿರುವುದು. ನೀನು ಯಾವ ಕಾರ್ಯಗಳ ಕುರಿತು ಆಗಿದೆ ಗಾಬರಿ ಇರುವುದು, ಆತಂಕವಿರುವುದು, ಭಯಪಡುತ್ತಿರುವುದು? ಮನೆಯ ಕುರಿತಾಗಿದೆಯಾ? ಆರೋಗ್ಯದ ಕುರಿತಾಗಿದೆಯಾ? ವರಮಾನ ಮಾರ್ಗದ ಕುರಿತಾಗಿದೆಯಾ? ಭವಿಷ್ಯದ ಕುರಿತಾಗಿದೆಯಾ? ವಿದ್ಯಾಭ್ಯಾಸದ ಕುರಿತಾಗಿದೆಯಾ? ಸಾಲದ ಕುರಿತಾಗಿದೆಯಾ? ಏನೇ ಆಗಿರಲಿ, ಯಾವುದೇ ಕಷ್ಟವಾದರೂ ಈ ಕ್ಷಣ 1 ನಿಮಿಷ ದೇವರ ಕರಗಳಲ್ಲಿ ಸಮರ್ಪಿಸೋಣ. ಆಗ ತಕ್ಕ ಸಮಯಕ್ಕೆ ಪರಿಹಾರ ಲಭಿಸುತ್ತದೆ. ಹಲ್ಲೆಲೂಯಾ! ಹಾಗೆ ಆದರೆ ಆ ಸಮಯದಲ್ಲಿ ಆಗಿದೆ ಪ್ರಾರ್ಥಿಸುವ ನಾವು ಈಗ ಪ್ರಾರ್ಥಿಸುತ್ತಿರುವುದು, ಇಗೋ ದೇವರ ಶಕ್ತವಾದ ಕರ ನಿನ್ನ ಮೇಲೆ, ನನ್ನ ಮೇಲೆ, ನಮ್ಮ ಮೇಲೆ ಸ್ಪರ್ಶಿಸುತ್ತಿದೆ. ನಮ್ಮ ರೋಗ ಅವಸ್ಥೆಯಲ್ಲಿ, ನಮ್ಮ ಆರೋಗ್ಯದ ವಿಷಯದಲ್ಲಿ, ವರಮಾನದ ವಿಷಯದಲ್ಲಿ ಸಂಚಲಿಸುತ್ತಿದೆ. ನಮ್ಮ ಕುಟುಂಬವನ್ನು ಪುನರುದ್ಧರಿಸುತ್ತಿದೆ. ದೇವರ ವಾಕ್ಯವಾದ ದೇವರ ಶಕ್ತವಾದ ಕರ ನಮ್ಮ ಸಮಸ್ಯೆಯಿಂದ ಬಿಡುಗಡೆ ನೀಡುತ್ತಿದೆ. ನಮ್ಮ ಮನಸ್ಸಿನ ನೋವುಗಳನ್ನು ನಿರ್ಮೂಲನೆ ಮಾಡುತ್ತಿದೆ. ಒಂದರ ಕುರಿತು ಆತಂಕ ಪಡಬೇಡಿ, ದೇವರು ತಕ್ಕ ಸಮಯಕ್ಕೆ ಮೇಲಕ್ಕೆ ಎತ್ತುತ್ತಾರೆ. ಹಲ್ಲೆಲೂಯಾ! ನಮಗೆ ನಮ್ಮ ಹತ್ತಿರವೇ ಹೇಳೋಣವೇ, ಕರ್ತರೇ, ವಾಕ್ಯದಲ್ಲಿ ನಾನು ವಿಶ್ವಾಸಿಸುತ್ತೇನೆ, ದೇವರ ಕಾರ್ಯ ನನ್ನ ಜೀವನದಲ್ಲಿ ಸಂಚಲನ ಉಂಟು ಮಾಡುತ್ತಿದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ನನ್ನ ಕಾರ್ಯಗಳಿಗೆ ಪರಿಹಾರ ನೀಡುತ್ತಿದ್ದಾರೆ ಎಂದು ನಾನು ವಿಶ್ವಾಸಿಸುತ್ತೇನೆ. ನನ್ನ ಕುಟುಂಬ ಆರೋಗ್ಯ ಅನುಗ್ರಹವಾಗುತ್ತಿದೆ ಎಂದು ನಾನು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ನಮಗೆ ಇಂದು ಆಲಿಸಿದ ದೇವರ ವಾಕ್ಯದಲ್ಲಿ ದೀನತೆಯಿಂದ, ತಾಳ್ಮೆಯಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ, ಆಮೇನ್.